ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹೊಂದಿದೆ. ಹಾಕಿಸಿಕೊಂಡು ಬಂದ ದಿವಸದಿಂದಲೇ ನೆಮ್ಮದಿ ಮನಸ್ಸಿನಲ್ಲೆಲ್ಲ ಹೋಯಿತು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಈ ವಿಚಾರ ಹೇಳೋಕೆ ನನಗೆ ಸಂಕಟವಾಗುತ್ತೆ. ಕುಟುಂಬದಿಂದ ದೂರ ಇರಬೇಕಾಗುತ್ತೆ. ಕುಟುಂಬದ ಜೀವನ ಯಾಕೆ ಸರಿ ಇಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ರ ಹೋಗಿ ಹೇಸಿಗೆ ಆಗ್ತೀಯೋ, ನಿಮಗೆ ಬಿಡುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿಯವರು ಆಗಮಿಸಿದ್ದಾರೆ. ಸ್ಪರ್ಧಿಗಳ ಬಗ್ಗೆ ಅವರು ಭವಿಷ್ಯವನ್ನು ಹೇಳಿದ್ದಾರೆ. ಡ್ರೋನ್ ಪ್ರತಾಪ್, ನಮ್ರತಗೌಡ, ವರ್ತೂರ್ ಸಂತೋಷ್ ಬಗ್ಗೆ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಹೇಳಿರುವ ಭವಿಷ್ಯ ಶಾಕಿಂಗ್ ಆಗಿದೆ. ನಮ್ರತಾ ಅವರು ಭವಿಷ್ಯ ಕೇಳಿ ಸರ್ಪ್ರೈಸ್ ಆಗಿದ್ದಾರೆ. ವರ್ತೂರ್ ಪ್ರತಾಪ್ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಇವರುಗಳ ಬಗ್ಗೆ ಶಾಕ್ ಆಗುವಂತಹ ಭವಿಷ್ಯ ಏನು ನೋಡಿದ್ರು? ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹೊಂದಿದೆ. ಹಾಕಿಸ್ಕೊಂಡು ಬಂದ ದಿವಸದಿಂದನೇ ನೆಮ್ಮದಿ ಮನಸ್ಸಿನಲ್ಲೆಲ್ಲ ಹೋಯ್ತು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಈ ವಿಚಾರ ಹೇಳೋಕೆ ನನಗೆ ಸಂಕಟವಾಗುತ್ತೆ. ನಾನು ಕುಟುಂಬದಿಂದ ದೂರನೇ ಇರಬೇಕಾಗುತ್ತೆ. ಕುಟುಂಬದ ಜೀವನ ಯಾಕೋ ಅಷ್ಟು ಸರಿ ಇಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ರ ಹೋಗಿ ಹೇಸಿಗೆ ಆಗ್ತೀಯೋ, ನಿನಗೆ ಬಿಟ್ಟದ್ದು. ಡ್ರೋನ್ ಪ್ರತಾಪ್ ಅವರು 3 ವರ್ಷಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ತಂದೆ ಮರಿಮಾದಯ್ಯ, ತಾಯಿ ಸವಿತಾ ಅವರನ್ನು ಭೇಟಿ ಮಾಡಿ ತುಂಬಾ ಖುಷಿ ಪಟ್ಟಿದ್ರು. ಇನ್ನೇನು ಅಪ್ಪ ಅಮ್ಮ ಒಂದಾದ್ರು ಅನ್ನುವಷ್ಟರಲ್ಲಿ ಹೊಸ ಶಾಕ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಹಿಂದಿನ ಸೀಸನ್ಗಳಲ್ಲಿ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ. ಡ್ರೋನ್ ಪ್ರತಾಪ್ ಭವಿಷ್ಯ ಕೇಳಿ ಕಣ್ಣೀರು. ಹೌದು, ಡ್ರೋನ್ ಪ್ರತಾಪ್ ಅವರಿಗೆ ಶ್ರೀ ವಿದ್ಯಾಶಂಕರ ಗುರೂಜಿಯವರು ಭವಿಷ್ಯ ನುಡಿದಿದ್ದಾರೆ. ಈ ವಿಚಾರ ಹೇಳಲು ನನಗೆ ಸಂಕಟವಾಗ್ತದೆ. ಕುಟುಂಬ ಜೀವನ ಅಷ್ಟು ಸರಿಯಿಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ, ನಿನಗೆ ಬಿಟ್ಟಿದ್ದು ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಮಾತುಗಳು ಗುರೂಜಿಯವರು ಹೇಳ್ತಿದ್ದಂತೆ ಡ್ರೋನ್ ಪ್ರತಾಪ್ ಭಾವುಕನಾಗಿ ಕಣ್ಣೀರು ಸುರಿಸಿದ್ರು. ಪಾಪ ಡ್ರೋನ್ ಅದೆಷ್ಟೇ ತನ್ನ ಕುಟುಂಬಕ್ಕೆ ಹತ್ತಿರ ಆಗ್ಬೇಕಂತ ಅಂದ್ಕೊಂಡ್ರು ವಿಧಿ ಮತ್ತೆ ಕುಟುಂಬದಿಂದ ದೂರ ಸರಿಯುವ ಸೂಚನೆ ಕಣ್ಣ ಮುಂದೆಯೇ ಇರುವುದನ್ನು ನೋಡಿ ಡ್ರೋನ್ ಕಣ್ಣೀರು ಸುರಿಸಿದ್ರು. ಈ ವಿಚಾರ ಹೇಳೋಕೆ ನನಗೆ ಸಂಕಟವಾಗುತ್ತೆ. ನಾನು ಕುಟುಂಬದಿಂದ ದೂರನೇ ಇರಬೇಕಾಗುತ್ತೆ. ಕುಟುಂಬದ ಜೀವನ ಯಾಕೋ ಅಷ್ಟು ಸರಿ ಇಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ರ ಹೋಗಿ ಹೇಸಿಗೆ ಆಗ್ತೀಯೋ, ನಿನಗೆ ಬಿಟ್ಟದ್ದು. ವರ್ತೂರ್ ಭವಿಷ್ಯ. ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹಾಕಿಸಿಕೊಂಡು ಬಂದ ದಿನದಿಂದಲೇ ನಿಮ್ಮ ನೆಮ್ಮದಿ ಹಾಳಾಯಿತು ಎಂದು ಶ್ರೀ ವಿದ್ಯಾಶಂಕರ ಸ್ವಾಮೀಜಿಯವರು ವರ್ತೂರ್ ಸಂತೋಷ್ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಸ್ವಾಮೀಜಿಯವರ ಭವಿಷ್ಯ ಕೇಳ್ತಿದ್ದಂತೆ ವರ್ತೂರ್ ಅವರು ಸ್ವಾಮೀಜಿಯವರ ಮಾತು ಸತ್ಯ ಎಂದು ಹೇಳಿದರು. ಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹೊಂದಿದೆ. ಹಾಕಿಸ್ಕೊಂಡು ಬಂದ ದಿವಸದಿಂದನೇ ನೆಮ್ಮದಿ ಮನಸ್ಸಿನಲ್ಲೆಲ್ಲ ಹೋಯ್ತು. ಇನ್ನು ನಮ್ರತಾ ಗೌಡರಿಗೂ ಭವಿಷ್ಯ ನುಡಿದ ಸ್ವಾಮೀಜಿಗಳು ಸಿಹಿ ಸುದ್ದಿಯನ್ನು ಕೊಟ್ಟರು. ಈ ಮಾತುಗಳನ್ನು ಕೇಳಿ ನಮ್ರತಾ ಮುಖದಲ್ಲಿ ಮಂದಹಾಸ. ಅಷ್ಟಕ್ಕೂ ಸ್ವಾಮೀಜಿಯವರು ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ, ಹೊಸ ಬೆಳಕಿನ ಆಗಮನವಾಗ್ತದೆ ಎಂದು ನಮ್ರತಾ ಗೌಡರಿಗೆ ಭವಿಷ್ಯ ಹೇಳಿದರು. ಜೀವನದಲ್ಲಿ ಹೊಸ ಬೆಳಕು, ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಈ ವಿಚಾರ ಈಗಾಗಲೇ ಆರ್ಯವರ್ಧನ್ ಗುರೂಜಿ, ಬ್ರಹ್ಮಾಂಡ ಗುರೂಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗ ಶ್ರೀ ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿಯವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾರ್ಯಾರಿಗೆ ಏನೇನು ಭವಿಷ್ಯ ಹೇಳಿದ್ದಾರೆ ಎಂದು ಕಾದು ನೋಡಬೇಕಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.